ಸರ್ ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಿಮಗೂ ಮತ್ತು ಎಲ್ಲರಿಗೂ. ಥ್ಯಾಂಕ್ ಯು. ಸರ್ ಇವತ್ತು ಬೈಕ್ ರೈಡ್ ಹೋಗ್ತಾ ಇದ್ದೀರಾ ವಿಶೇಷವಾಗಿ, ಯಾವ ವಿಚಾರಕ್ಕೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಬಾರ್ದು, ಸಾರಿ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಎಷ್ಟು ಜನ ಹೋಗ್ತಾ ಇದ್ದೀರಾ? ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋ ಪ್ರಯುಕ್ತ ನಮ್ಮ ಬೆನಲಿ ಶೋರೂಮ್ ಮೈಸೂರಿಂದ ಒಂದು ರೈಡ್ ಆರ್ಗನೈಸ್ ಮಾಡಿದ್ದಾರೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ಗೆ. ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಸಾಯಂಕಾಲ ಎಲ್ಲ ಒಂದು ಇಂಪೋರ್ಟೆಡ್ ಬೈಕ್ಸ್ ಎಲ್ಲ ಇರೋದು ಅವೆಲ್ಲ ಯುನೈಟ್ ಆಗಿ ಒಂದು ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಇಂಡಿಯಾ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿ ಸಾಯಂಕಾಲ ಗಂಟೆ ವಾಪಸ್ ಬರ್ತೀವಿ. ಇಂಡಿಯಾ ಫ್ಲ್ಯಾಗ್ ಎಲ್ಲಿ ಹ್ಯಾಶ್ ಮಾಡ್ತೀರಾ ನೀವು ಹೋಗೋ ಕಡೆನಾ? ಗಗನಚುಕ್ಕಿ. ಓಕೆ ಓಕೆ. ಮತ್ತು ನೀವು ಒಂದು ಸೆಕೆಂಡು ನಿಮ್ಮ ಬೆನಾಲಿ ಕಂಪ್ನಿ ಬಗ್ಗೆ ಹೇಳೋದಾದರೆ. ಬೆನೆಲಿ ಕಂಪ್ನಿ ಇಸ್ ಬೇಸ್ಡ್ ಆನ್ ಇಟಾಲಿಯನ್ ಕಂಪನಿ, ಇಟಲಿ ಬೇಸ್ಡ್ ಬೈಕ್ಸ್ ಇರುತ್ತೆ. ಆಮೇಲೆ ಟೋಟಲಿ ಇಟ್ಸ್ ಆಲ್ ಲೈಕ್ ಇಂಪೋರ್ಟೆಡ್ ಬೈಕ್ ಥರನೇ ಇಂಪೋರ್ಟೆಡ್ ಬೈಕ್ ಏನು. ತಮ್ಮ ಸ್ಟಾಫ್ ಎಷ್ಟು ಜನ ಹೋಗ್ತಾ ಇದ್ದೀರಾ? 20-25 ಮೆಂಬರ್ಸ್ ಹೋಗ್ತಾರೆ. ಓಕೆ. ಹಾಗೆಯೇ ಇಂಪಾರ್ಟೆಂಟ್ ಬೈಕು ಅಂತೇಳಿ ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಇಲ್ಲಿ ಒಂದೊಂದು ಬೈಕ್ ಬಂದುಬಿಟ್ಟು 8 ಲಕ್ಷ 7 ಲಕ್ಷ ಆ ರೇಂಜಲ್ಲಿ. ಓಕೆ. ಯಾರೆಲ್ಲ ಹೋಗ್ತಾ ಇದ್ದಾರೆ ಸ್ನೇಹಿತರು, ಅವ್ರ ಹೆಸರು ಹೇಳ್ಬೋದಾ? ಎಲ್ಲರೂ ಮಾತಾಡ್ತಾರೆ. ಇಲ್ಲ ತಾವೇ ಹೇಳಿ, ಪರವಾಗಿಲ್ಲ, ತಾವೇ ಹೇಳಿ. ಎಲ್ಲರೂ ವಿಶ್ ಮಾಡ್ತಾರೆ. ನಮ್ಮ ಕ್ಯಾಪ್ಟನ್ ಎಸ್ ಸರ್, ನಮಸ್ಕಾರ. ಓಕೆ, ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲ, ಕ್ಯಾಪ್ಟನ್ ಅಂತಲ್ಲ, ಇಲ್ಲಿ ಆ್ಯಕ್ಚುಲಿ ಲೀಡ್ ಮಾಡ್ತೀವಿ. ಓಕೆ. ನಮ್ಮ ರೈಡ್ ಮಾಡಬೇಕಾದ್ರೆ ಲೀಡ್ ಮಾಡ್ತೀವಿ. ಫ್ರಂಟಲ್ಲಿ ಇರ್ತೀವಿ, ಮಿಕ್ಕಿದವ್ರನ್ನ ಮಧ್ಯದಲ್ಲಿ ಇರ್ತಾರೆ. ಒಂದು ಟೈಲ್ ಅಂತ ಮಾಡ್ಕೊಂಡಿರ್ತೀವಿ ನಾವೇ. ಮತ್ತು ಲೀಡ್ ಯಾರಿರ್ತಾರೆ ಲೀಡ್ನ ಫಾಲೋ ಮಾಡ್ತಾರೆ ಬ್ಯಾಕ್ ಸೈಡ್. ಅದು ಹೇಳ್ಬಿಡಿ, ಲೀಡಲ್ಲಿ ರೇಸ್ ಮಾಡಲ್ಲ, ಅಲ್ಲ ರೈಡ್ ಮಾಡ್ತೀವಿ ಅಷ್ಟೇ. ಲೀಡ್ ಮಾಡ್ತಾರೆ. ಓಕೆ. ಫ್ರಂಟಲ್ಲಿ ಇರ್ತಾರೆ, ಯಾರು ಓವರ್ಟೇಕ್ ಮಾಡಿ ಅದೊಂದು ಡಿಸಿಪ್ಲಿನ್ ಇದೆ ಓಕೆ. ಬೈಕಿಂಗ್ ಗ್ರೂಪಲ್ಲಿ. ಸೊ ಆ ಡಿಸಿಪ್ಲಿನ್ನ ಫಾಲೋ ಮಾಡ್ತೀವಿ. ಏನೋ ಸರ್ವಿಸ್ ಆ್ಯಕ್ಟಿವಿಟಿ ಇಟ್ಕೊಂಡಿದ್ದೀರಾ ಬೇರೆ ಕಡೆ ಎಲ್ಲನ ಇವತ್ತು ಹೋಗೋ ಕಡೆ? ಇಲ್ಲ ಸರ್, ಆ್ಯಕ್ಟಿವಿಟೀಸ್ ಅಂತೇನಿಲ್ಲ. ಜಸ್ಟ್ ಅಲ್ಲೊಂದು ಮತ್ತೆ ಒಂದು ಗ್ರೂಪ್ ಫೋಟೋಸ್ ಎಲ್ಲ ಇರುತ್ತೆ. ಸೊ ಬೆನೆಲಿ ಕಂಪನಿಯಿಂದನೇ ಅವರು ಕೂಡ ಒಂದು ಫೋಟೋಗ್ರಾಫ್ಸ್ನ ತೊಗೊಳ್ತಾರೆ. ಸೊ ಗಗನಚುಕ್ಕಿ ಫಾಲ್ಸ್ ಚೆನ್ನಾಗಿದೆ ಅಂತ ಸೊ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋದು. ಪ್ರತಿ ವರ್ಷ ಹೀಗೆ ಹೋಗ್ತೀರಾ ಹೆಂಗೆ? ಪ್ರತಿ ವರ್ಷವೂ ಹೌದು ಸರ್. ಈ ಥರ ಒಂದು ಅಕೇಶನ್ ಕ್ರಿಯೇಟ್ ಆದರೆ ಪ್ರತಿ ವರ್ಷವೂ ರೈಡ್ ಮಾಡ್ತಾರೆ. ಹಾಗಾಗಿ ಬೇರೆ ಬೇರೆ ಥರ ಈ ಥರ ರೈಡಿಂಗ್ ಎಲ್ಲ ಹೋಗ್ತಾ ಇರ್ತೀರಾ? ಹೌದು ಸರ್. ಯಾಕೆ ಒಂದು ಗ್ರೂಪ್ ಅಲ್ಲದೇ ಬೆನೆಲಿ ಗ್ರೂಪ್ ಅಲ್ಲದೇ ಸೊ ನಾವು ನಮ್ಮದು ಸ್ಪೆಷಲಾಗಿ ಲೈಕ್ ಒಂದು 4-5 ಜನ ನಾವು ಸಪ್ರೇಟಾಗಿ ಮಾಡ್ಕೊಂಡಿದ್ವಿ. ಸೊ ಈ ಥರ ಲಾಂಗ್ ರೈಡ್ ಶಾರ್ಟ್ ರೈಡ್ಸ್ ಎಲ್ಲ ಮಾಡ್ತಾರೆ. ಯಾಕೆ ನೀವು ಬೈಕಲ್ಲಿ ರೈಡ್ ಮಾಡೋದ್ರಿಂದ ಏನು ಅನುಕೂಲ ಅಂತಂದರೆ ಒಂದು ಕಂಪ್ನಿ ಎಸ್ಟಾಬ್ಲಿಟಿನೂ ಕೂಡ ಆಗುತ್ತೆ, ಜನಕ್ಕೆ ಒಂದು ಅವೇರ್ನೆಸ್ ಬರುತ್ತೆ. ಓ, ಈ ಕಂಪ್ನಿಲಿ ಈ ಥರ ಎಲ್ಲ ಬೈಕ್ಗಳಿದೆ ಅನ್ನೋದು ಕೂಡ ಒಂದು ಕಂಪ್ನಿ ಅವೇರ್ನೆಸ್ ಕೂಡ ಆಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಓಕೆ. ಕಂಪನಿಯವರು ಈ ಬೈಕ್ ಬಗ್ಗೆ ಗೊತ್ತಿಲ್ಲದಿರೋರು ಖಂಡಿತವಾಗ್ಲೂ ನನಗೆ ಕೂಡ ಗೊತ್ತಿರಲಿಲ್ಲ, ಹಾಗಾಗಿ ನೋಡಿ ನಾನು ಬಂದೆ. ಮೈಸೂರಲ್ಲಿ ಈ ಥರ ಬೆನೆಲಿ ಬ್ರ್ಯಾಂಡು ಲೈಕ್ ತುಂಬ ಇಂಪೋರ್ಟೆಡ್ ಬೈಕ್ಸ್ ಮಾತ್ರ ಓಕೆ. ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರೋ. ಇವತ್ತು ಇಂಡಿಪೆಂಡೆನ್ಸ್ ಡೇ ಏನು ಹೇಳ್ತೀರಾ? ಅದೇ ಸರ್, ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಏನು ಹೇಳ್ತೀರಾ ಇವತ್ತು? ಸರ್ ಸ್ವಾತಂತ್ರ್ಯ ದಿನಾಚರಣೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ 28 ವರ್ಷ ಆಗಿದೆ. ಸೊ ಇಷ್ಟೆಲ್ಲ ನಾವು ಬೈಕೆಲ್ಲ ತೊಗೊಂಡು ಆರಾಮಾಗಿ ಒಂದು ರೋಡಲ್ಲೆಲ್ಲ ಓಡಾಡ್ತಾ ಇದ್ದೀವಿ ಅಂತಂದರೆ ಇದೆಲ್ಲ ಹೆಮ್ಮೆ ವಿಚಾರ. ಎಸ್. ಸೊ ಎಷ್ಟೋ ದೇಶಗಳಲ್ಲಿ ಈ ಥರ ಎಲ್ಲ ಸಾಧ್ಯನೇ ಇಲ್ಲ, ಹೊರಗಡೆ ಬರೋದೇ ಕಷ್ಟ ಆಗಿರೋಂಥ ಸನ್ನಿವೇಶಗಳಿದ್ದಾವೆ. ಸೊ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ಆರಾಮಾಗಿ ಏನೋ ತೊಂದರೆ ಇಲ್ಲದೆ ನಾವು ಓಡಾಡ್ತಾ ಇದ್ದೀವಿ ಭಾಳ ರಾಜಾರೋಷವಾಗಿ. ಹಾಗಾಗಿ ಅದು ನನ್ನ ಹೆಮ್ಮೆ ಇದೆ. ತಮ್ಮ ಪರಿಚಯ? ಸರ್, ನನ್ನ ಹೆಸರು ನಟರಾಜ್ ಅಂತ. ನಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ. ಸೊ ಮೈಸೂರಿನಲ್ಲಿ. ಓಕೆ. ಯಾರೆಲ್ಲ ಸ್ನೇಹಿತರು ಹೋಗ್ತಾ ಇರೋ ಒಂದೆರಡು ಹೆಸರು ಹೇಳ್ಬೋದಾ? ಆ್ಯಕ್ಚುಲಿ ನನಗೆ ಇಲ್ಲೆಲ್ಲರೂ ಹೊಸ ಪರಿಚಯನೇ. ಓಕೆ ಓಕೆ. ಯಾಕೆಂದರೆ ಬೆನೆಲಿ ಶೋರೂಮಿಂದ ಬಂದಿರೋದ್ರೆ ಎಲ್ಲರೂ ಹೊಸ ಪರಿಚಯ. ನಾನೇ ಪರಿಚಯ ಮಾಡ್ಕೊಂಡಿಲ್ಲ. ಸೊ ನನಗೆ ಗೊತ್ತಿರೋಂಥದ್ದು 2-3 ಜನ ಇದ್ದಾರೆ, ಇವ್ರು ನನ್ನ ಸ್ನೇಹಿತರು. ಓಕೆ. ಸೊ ಇನ್ನೊಬ್ಬರು ನನಗೆ ಬೈಕಲ್ಲಿ ಟೇಲ್ ಅಂತ ಹೇಳ್ತೀವಿ. ಸೊ ಹಿಂದ್ಗಡೆ ಫಾಲೋ ಮಾಡ್ತಾರೆ. ಓಕೆ ಓಕೆ. ಸೊ ಅವರು ಶ್ರೀವತ್ಸ ಅಂತ ಹೇಳಿ. ಸೊ ಒಂದು 3 ಜನ ಪರಿಚಯ ಇದ್ದಾರೆ. ಥ್ಯಾಂಕ್ ಯು. ತಮ್ಮ ಒಂದು ಪಯಣ ಶುಭವಾಗಲಿ ಮತ್ತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒನ್ಸ್ ಅಗೇನ್. ನಮಸ್ಕಾರ.